ನಮಸ್ಕಾರ, ವೆಲ್ಕಮ್ ಟು ಫುಡ್ ಅಡ್ಡ. ನಾನು ಮಾಹಿ. ಇವತ್ತು ನಾವು ಬಂದಿರೋದು ಮೈಸೂರು ಆಹಾರ ಮೇಳಕ್ಕೆ. ಇಲ್ಲಿ ಒಳಗಡೆ ಡಿಫ್ರೆಂಟ್ ಹೋಟೆಲ್ಗಳು, ಡಿಫ್ರೆಂಟ್ ವೆರೈಟಿ ಡಿಶ್ಗಳು ಎಲ್ಲ ನಾರ್ತ್ ಸೌತ್ ಎಲ್ಲ ಕಡೆಯಿಂದನೂ ಬಂದಿರೋ ಹೋಟೆಲ್ಗಳದ್ದು ಟೇಸ್ಟ್ ಮಾಡಿ ಹೆಂಗಿದೆ ಏನು ಅಂತೆಲ್ಲ ನೋಡೋಣ ಬನ್ನಿ. ಆಹಾರ ಮೇಳದ ಒಳಗಡೆ KFDC ಮತ್ತೆ ದರ್ಶಿನಿ, ಇದು ಆಕ್ಚುಲಿ ಬೆಂಗಳೂರು ಕಬ್ಬನ್ ಪಾರ್ಕ್ ಹತ್ರ ಇರೋದು ಫಿಶ್ ಕ್ಯಾಂಟೀನ್. ಇವತ್ತು ಇಲ್ಲಿ ಅವ್ರದ್ದು ಒಂದು ಸ್ಟಾಲ್ ಇದೆ. ಫಸ್ಟ್ ಅವ್ರ ಹತ್ರನೇ ಒಂದು ಫಿಶ್ ತಿಂದು ಹೆಂಗಿದೆ ಅಂತ ಟೇಸ್ಟ್ ತಿಳಿಸ್ತೀನಿ. ಇಲ್ಲಿ ನಿಮ್ಮಲ್ಲಿ ಈಗ ಯಾವ್ಯಾವ ತರ ಮೀನುಗಳು ಇದೆ ಸರ್? ಸರ್, ನಮ್ದು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಅಂತೇಳಿ ಕರ್ನಾಟಕ ಅನುದಾನಕ್ಕೆ ಒಳಪಟ್ಟ ಸಂಸ್ಥೆ ನಮ್ಮದು. ನಮ್ಮಲ್ಲಿ ಇವಾಗ ಗೌರ್ಮೆಂಟ್ ರೇಟಲ್ಲಿ ಸಾರ್ವಜನಿಕರಿಗೆ ಅತಿಯಾದ ಕಡಿಮೆ ಬೆಲೆಯಲ್ಲಿ ಫಿಶ್ ಖಾದ್ಯಗಳನ್ನ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಪ್ರಚಾರಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ. ಸೊ ನಮ್ಮಲ್ಲಿ ಅಂಜಲ್ ಸಿಯರ್ ಫಿಶ್ ಫ್ರೈ, ಪ್ರಾನ್ಸ್ ಫ್ರೈ, ವೈಟ್ ಪಾಂಫ್ರೆಟ್, ಬಿಳಿ ಮಾಂಜಿ ಫ್ರೈ, ಕಬಾಬ್, ಬೋನ್ಲೆಸ್ ಕಬಾಬು, ಬಂಗಡಾ ಫ್ರೈ, ಫಿಶ್ ಫಿಂಗರ್ ಮತ್ತೆ ಕ್ರಾಪ್ಲಾ, ಇಷ್ಟು ವೆರೈಟಿನ ನಾವು ಮಾಡ್ತಾ ಇದೀವಿ ಸರ್. ಇಲ್ಲ ಸರ್, ಡೀಪ್ ಆಯಿಲ್ ಫ್ರೈ ಮತ್ತೆ ಕೆಲವೊಂದೆಲ್ಲ ಕ್ರಮ್ಸ್ ಅಂತ ಮಾಡ್ತೀವಿ. ಬ್ರೆಡ್ ಕ್ರಮ್ಸ್ ಬರ್ತದಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿ ಫ್ರೈನ ಮಾಡ್ಕೊಡ್ತೀವಿ. ನಮ್ದು ಕಬ್ಬನ್ ಪಾರ್ಕ್ ಬ್ಯಾಂಗ್ಳೂರಲ್ಲಿ ಬ್ರಾಂಚ್ ಇದೆ. ಮೇನ್ ಆಗಿ ಕಬ್ಬನ್ ಪಾರ್ಕ್ ಸೆಂಚುರಿ ಕ್ಲಬ್ ಎದುರುಗಡೆ ಬ್ರಾಂಚ್ ಇದೆ ಸರ್. ಅಲ್ಲಿ ಊಟ ಮತ್ತೆ ಊಟದೆಲ್ಲ ಪ್ರತಿಯೊಂದು ಖಾದ್ಯಗಳು ನಮ್ಮಲ್ಲಿ ಅಲ್ಲಿ ಸಿಗ್ತದೆ ಸರ್. ಫೈನಲಿ ಅಂಜಲು, ಪ್ರಾನ್ಸು ಮತ್ತೆ ಬಾಂಗ್ಡಾ ಎಲ್ಲ ಐಟಮ್ ಒಂದು ತಗೊಂಡ್ಬಿಟ್ಟಿದ್ದೀನಿ. ಇದು ನಾನು ಬೆಂಗಳೂರಲ್ಲಿ ಏನ್ ತಿಂದಿದೆ ಅದೇ ಪ್ರೈಸ್ಗೆ ಇಲ್ಲೂ ಸೇಮ್ ಪ್ರೈಸ್ ಕೊಟ್ಟಿದ್ದಾರೆ. ಇದಕ್ಕೆ ಗೌರ್ಮೆಂಟ್ ಪ್ರೈಸ್ ಚೇಂಜ್ ಮಾಡಲ್ಲ, ಅದೇ ಪ್ರೈಸ್ ಸಿಗ್ತಿದೆ. ಪ್ರಾನ್ಸು ಟೇಸ್ಟು ಚೇಂಜ್ ಇಲ್ಲ, ಅಲ್ಲೇನಿತ್ತು ಟೇಸ್ಟು ಅದೇ ಟೇಸ್ಟ್ ಇಲ್ಲೂ ಕೊಡ್ತಾ ಇದ್ದಾರೆ. ಕ್ರ್ಯಾಬ್ ಫಿಂಗರು, ಕ್ರ್ಯಾಬ್ದು ಮುಖ ಈ ಕಡೆ ಇದೆ, ಇದು ಒಳಗಡೆ ಅದ್ರದ್ದು ಮೀಟ್ ಬರುತ್ತಲ್ಲ ಅದ್ರಲ್ಲಿ ಮಾಡೋದು. ಅದ್ಭುತ. ಇದು ಫಿಶ್ ಫಿಂಗರ್, ಸೇಮ್ ಒಳ್ಳೆ ಬಿಸ್ಕೆಟ್ ತರ ಇದೆ. ತಿನ್ನೋಕು ಹಂಗೆ ಆನಂದ. ಬಾಂಗ್ಡಾ ಮೀನ್ ಅಷ್ಟು ಬಿಸಿ. ಒಳ್ಳೆ ಸ್ವಲ್ಪ ಮಾಂಸ ಟೇಸ್ಟ್. ಅಂಜಲ್ ಟೇಸ್ಟು ಚೇಂಜ್ ಇಲ್ಲ, ಪ್ರೈಸು ಚೇಂಜ್ ಇಲ್ಲ. ನೀವು ಇಲ್ಲಿ ಬೇಕಾದ್ರೂ ಬಂದು ಟ್ರೈ ಮಾಡ್ಬೋದು, ಬೆಂಗಳೂರಲ್ಲಿ ಅಲ್ಲಿ ಬೇಕಾದ್ರೂ ಬಂದು ಟ್ರೈ ಮಾಡ್ಬೋದು. ಖಡಕ್ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮತ್ತೆ ಎಣಗಾಯಿ ಪಲ್ಯ, ಒಂದು ಖಾರ ಚಟ್ನಿ ಮತ್ತೆ ಚಟ್ನಿ ಪುಡಿ ಎಲ್ಲ ಇಸ್ಕೊಬಂದು ಇವರು ಹರಿಹರದಿಂದ ಬಂದು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ಇವ್ರದ್ದು ಹರಿಹರದಲ್ಲಿ ಹೋಟ್ಲ್ ಇದೆಯಂತೆ. ಹೆಂಗಿದೆ ಏನೋ ಟೇಸ್ಟ್ ಮಾಡೋಣ. ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಖಾರಕ್ಕೆ ಫೇಮಸ್ಸು. ಒಂದು ಎಣಗಾಯಿ ತಗೊಂಡು ಜೊತೆಗೆ ಅದೇನೋ ಅವ್ರದ್ದು ಸ್ಪೆಷಲ್ ಖಾರ ಹಾಕೊಂಡು ಖಾರ ಸುರಿಯಾಗಿದೆ. ಎಣ್ಣೆಗಾಯಿ ತಗೊಂಡ ಇದೆ, ಖಾರ ಸ್ವಲ್ಪ ಜಾಸ್ತಿ. ಅವ್ರು ಕೊಡ್ಬೇಕಾದ್ರೇ ಒಬ್ರಿಗೆ ಯಾರೋ ಬಂದು ಕೇಳಿದ್ರು ಖಾರ ಇರುತ್ತಾ ಇದು ಅಂತ, ತಿನ್ನೋಗ್ಬಿಟ್ಟು ಹೇಳಿ ಅಂದರು. ಇನ್ನು ನೋಡಿದ್ರೆ ಗೊತ್ತಾಗುತ್ತದೆ ಖಾರ ಸರಿಯಾಗಿದೆ. ಆಹಾ, ಚಟ್ನಿ ಪುಡಿ ಜೊತೆಗೆ ಒಂಚೂರು ಮೊಸರು ಇದ್ಬಿಟ್ಟಿದ್ರೆ ಇನ್ನೂ ಅದ್ಭುತ. ಸಖತ್ತಾಗಿದೆ. ಉತ್ತರ ಕರ್ನಾಟಕ ಎಲ್ಲೋದ್ರೂ ಜೋಳದ ರೊಟ್ಟಿ, ಎಣ್ಗಾಯಿ, ಚಟ್ನಿ ಪುಡಿ ಫೇಮಸ್ಸೇ. ನಾನು ಇಲ್ಲಿ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಹೋಟೆಲಲ್ಲಿ ಸಿಗ್ತೀನಿ. ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ಲೋಕೇಶ್ ಅಂತ.
ನೀವು ಇಲ್ಲಿ ಈಗ ಬ್ಯಾಂಬೂ ಅಲ್ಲಿ ಏನೇನ್ ವೆರೈಟಿ ಬಿರಿಯಾನಿಗಳು ಮಾಡ್ತಾ ಇದ್ದೀರಿ ಸರ್? ಸರ್ ನಾವು ನಾಟಿ ಕೋಳಿ ಬೆಂಬ ಬಿರಿಯಾನಿ ಮಾಡ್ತೀವಿ, ಮತ್ತೆ ನಾರ್ಮಲ್ ಕೋಳಿ ಬೆಂಬ ಬಿರಿಯಾನಿ ಮಾಡ್ತೀವಿ, ಬಿದ್ರಕ್ಕಿ ಪಾಯಸ ಮಾಡ್ತೀವಿ ಸರ್. ಬಿದ್ರಕ್ಕಿ ಪಾಯಸ ತುಂಬಾ ರೇರ್ ಆಗಿ ಸಿಗ್ತಕ್ಕಂತ ಒಂದು ಅಕ್ಕಿ, ಅದು ಬಿದ್ರಲ್ಲಿ ಸಿಗ್ತಕ್ಕಂಥದ್ದು, ಅದನ್ನ ಮಾಡ್ತೀವಿ ಜನಗಳಿಗೆ ಸಿಕ್ಲಿ ಅಂತ. ಹೆಲ್ದಿ ಫುಡ್ ಸರ್ ಅದು. ಮತ್ತೆ ಮಾಗ್ಲಿ ಬೇರೆ ಟೀ ಅನ್ನ ಮಾಡ್ತೀವಿ, ಅದು ಕೂಡ ಹೆಲ್ದಿ ಫುಡ್ ಸರ್. ಅದು ಆಕ್ಚುಲಿ ಅದನ್ನ ತಿಂದಾಗ ಯಂಗ್ ಅಂಡ್ ಎನರ್ಜಿಕ್ ಆಗಿರ್ತಾರೆ ಎಲ್ಲರೂ ಕೂಡ, ತುಂಬಾ ಚೆನ್ನಾಗಿರ್ತಾರೆ. ಸೊ ಅದನ್ನ ಮಾಡ್ತಾ ಇದೀವಿ ಸರ್. ಮತ್ತೆ ಅದು ಬಿಟ್ರೆ ನಳ್ಳಿ ಸಾಂಬಾರ್ ಅಂತ ಮಾಡ್ತೀವಿ, ಸೊ ಕ್ರ್ಯಾಬ್ ಅಂತ, ಸೊ ಅದನ್ನ ಮಾಡ್ತೀವಿ ಸರ್. ಮತ್ತೆ ನಾಟಿ ಕೋಳಿ ಸಾಂಬಾರು ಮತ್ತೆ ಮುದ್ದೆಯನ್ನ ಮಾಡ್ಕೊಡ್ತೀವಿ ಸರ್. ನಾವು ನ್ಯಾಚುರಲ್ ಆಗಿ ಮಾಡ್ಕೊಡ್ತಕ್ಕಂಥದ್ದು ವಿತ್ ಲೈವ್ ಎಲ್ಲ ಇಲ್ಲೇ ಮಾಡ್ತೀವಿ ಸರ್. ಇಲ್ಲೇ ಕಾಣ್ತೀವಿ ನೋಡಿ ಸರ್, ಇಲ್ಲೇ ಮಾಡ್ತಾರೆ. ಬೊಂಬನ ಇಲ್ಲೇ ಬೇಯಿಸಿ ಇಲ್ಲೇ ಮಾಡ್ಕೊಡ್ತಕ್ಕಂಥದ್ದು, ಬೇರೆ ಎಲ್ಲೂ ಕೂಡ ಮಾಡಕ್ ಹೋಗಲ್ಲ. 14 ವರ್ಷದಿಂದ ಈ ಒಂದು ಆಹಾರ ಮೇಳದಲ್ಲಿ ಮಾಡ್ಕೊ ಬರ್ತಿದ್ರೆ, ನಾವು ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಕೂಡ ಲೈವ್ ಅಲ್ಲಿ ಕಾಣ್ಲಿ ಅನ್ನೋ ಒಂದು ಪರ್ಪಸ್ಗೆ ನಮ್ಮ ಅಂಗಡಿ ಮುಖಾಂತರ ಎಲ್ಲರೂ ನೋಡ್ತಾರೆ ಸರ್. ಅವ್ರ ಮುಖಾಂತರ ಅವ್ರು ನೋಡ್ತಂಗೆ ತಗೊಂಡೋಗಿ ಬೊಂಬನ್ನ ಹೊಡಿತೀವಿ, ಅವ್ರ ಮುಂದೆನೆ ಕೊಡ್ತೀವಿ ಸರ್ ನಾವು. ಅದೇನ್ ಸರ್, ಇವಾಗ ನಾನು ನೋಡಿದೆ ಚಿಕನ್ನೇ ಒಂದ್ರಲ್ಲಿ ಬೇಯಿಸಿದ್ರೆ ರೈಸ್ ಸಪರೇಟ್ ಇನ್ನೊಂದ್ರಲ್ಲಿ ಬೇಯಿಸ್ತೀರಾ ಸರ್? ಚಿಕನ್ ಸಪರೇಟ್ ಮತ್ತೆ ರೈಸ್ ಸಪರೇಟ್ ಅಂತಂದ್ರೆ, ಚಿಕನ್ ಬೇಯಿಸಕ್ಕಂತ ಒಂದು ಸಮಯನೇ ಬೇರೆ ಸರ್, ಮತ್ತೆ ರೈಸ್ ಬೇಯ್ತಕ್ಕಂಥ ಸಮಯನೇ ಬೇರೆ ಆಗಿರುತ್ತೆ. ಸೊ ನಾವೆರಡು ಒಟ್ಟಿಗೆ ಬೇಯಿಸಿದಾಗ ಏನಾಗುತ್ತೆ, ಒಂದು ಬೆಂದಿರುತ್ತೆ ಒಂದು ಬೆಂದಿರಲ್ಲ. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ತಿನ್ನೋದಕ್ಕೆ. ಮತ್ತೆ ನಾಟಿ ಕೋಳಿ ಮತ್ತೆ ನಾರ್ಮಲ್ ಕೋಳಿಗೂ ತುಂಬಾ ವ್ಯತ್ಯಾಸ ಇದೆ ಸರ್. ನಾಟಿ ಕೋಳಿಯನ್ನ ಬೇಯಿಸಬೇಕು ಅಂದ್ರೆ ಮಿನಿಮಮ್ ಇಲ್ಲಾಂದ್ರೂ ಕೂಡ 3 ರಿಂದ 3.5 ಗಂಟೆ ಬೇಕು ಸರ್ ಅದನ್ನ ಬೇಯಿಸಬೇಕು ಅಂತಂದ್ರೆ. ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥ ಅದು. ನಾರ್ಮಲ್ ಕೋಳಿಯನ್ನ ಇಲ್ಲ ಅಂದ್ರೂ ಕೂಡ 1.5 ಅವರ್ ಬೇಯಿಸಬೇಕಾಗುತ್ತೆ. ಸೊ ಅಕ್ಕಿ ಆಗಲ್ಲ ಸರ್ ಅದು. ಸೊ ಬೇಗ ಬೆಂದ್ಬಿಡುತ್ತೆ. ಅದನ್ನ ಸಪರೇಟ್ ಆಗಿ ಬೇಯಿಸ್ಕೊಡ್ತೀವಿ. ಎರಡು ಒಟ್ಟಿಗೆ ಬೇಯಿಸಿದಾಗ ಪುಡಿ ಆಗ್ಬಿಡುತ್ತೆ ನಮ್ಮ ಒಂದು ಚಿಕನ್. ಸ್ಟಾಲ್ ಎಲ್ಲ ಹಾಕಿ ಮಾಡ್ತೀವಿ ಸರ್. ನಾವು ಸ್ಟಾಲ್ ಎಲ್ಲ ಎಲ್ಲೂ ಕೂಡ ಮಾಡಕ್ಕಾಗಲ್ಲ. ನಮ್ಮ ಒಂದು ಕಾಡಲ್ಲಿ ಬಿಟ್ರೆ ಇಲ್ಲೇ ಮಾಡೋದು. ಏನಕ್ಕೆ ಅಂತ ಅಲ್ಲಿ ಸಿಗುತ್ತಾ ಸರ್ ಡೈರೆಕ್ಟ್ ಕಸ್ಟಮರ್? ಸರ್ ನಮ್ಮಲ್ಲಿ ಡೈರೆಕ್ಟ್ ಕಸ್ಟಮರ್ ಸಿಗಲ್ಲ. ಏನಕ್ಕೆ ಅಲ್ಲ, ಈ ಒಂದು ಬೊಂಬಲ್ಲಿ ಮಾಡ್ಬೇಕಾದ್ರೆ ಆ ಒಂದು ರಸವನ್ನ ಬಿಡುತ್ತೆ ಸರ್. ಅದು ಹಸಿ ಬೊಂಬು ರಸವನ್ನ ಬಿಡುತ್ತೆ. ಆ ಚಿಕನ್ ಜೊತೆ ಬೆರ್ತಾಗ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ ಸರ್ ಅದು. ಅಂದ್ರೆ ಈಗ ನಿಮ್ದೆಲ್ಲೂ ಬೇರೆ ಫ್ರಾಂಚೈಸಿ ಇಲ್ಲ ಸರ್. ಆಹಾರ ಮೇಳದಲ್ಲಿ ಮಾತ್ರ ನೀವು ಸರ್ ಆಹಾರ ಮೇಳದಲ್ಲಿ ಬಂದ್ರೆ ಮಾತ್ರ ಸಿಗೋದು ಅಷ್ಟೇ ಸರ್. ಇಲ್ಲಿಗೆ ಬಂದ್ರೆ ಸರ್ ನಮ್ಮ ಟ್ರೈಬಲ್ ಗಳು ಸಿಗಾರ ಸರ್ ಇಲ್ಲಿ ಬಂದ್ರೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಖಂಡಿತ ಸರ್. ನಾಟಿ ಕೋಳಿ ಬ್ಯಾಂಬೂ ಬಿರಿಯಾನಿ ತಿಂದು ಹೇಗಿದೆ ಟೇಸ್ಟ್ ತಿಳಿಸ್ತೀನಿ. ಪೀಸ್ ತಿನ್ನೋದೇ ಒಳ್ಳೆ ಮಜಾ. ಕೈಯಿಂದ ಜಾರ್ಕ್ ಹೋಗ್ತಿದೆ, ಅದಕ್ಕೆ ದೊಡ್ಡ ಪೀಸೇ ಹಾಕ್ಬಿಡು. ಆ ಬ್ಯಾಂಬೂ ಫ್ಲೇವರು ಸಖತ್ ನೀಟಾಗಿ ಇಳ್ಕೊಂಡಿದೆ. ಚಿಕನು ಫಾರೆಸ್ಟ್ ಮಸಾಲೆಗಳು ಅದನ್ನು ಯೂಸ್ ಮಾಡ್ತಾರೆ ಸರ್. ನಾರ್ಮಲ್ ಇಲ್ಲಿ ಯೂಸ್ ಮಾಡ್ತಾರಲ್ಲ ಆ ಬಿರಿಯಾನಿ ಮಸಾಲೆಗಳ ಥರದ್ದು ಏನಿಲ್ಲ, ಇವ್ರದೇ ಓನ್ ಸ್ಟೈಲು. ಅದನ್ನೆಲ್ಲ ಹಾಕಿ ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಡ್ತಾರೆ. ಆ ಚಿಕನ್ನ ತೆಗೆದು ಬ್ಯಾಂಬೂ ಒಳಗೆ ಹಾಕಿ, ಮತ್ತೆ ಅದ್ರ ಮೇಲೆ ಇದು ಇವ್ರದ್ದು ಒಂದು ಡಿಫ್ರೆಂಟ್ ಏನಂದ್ರೆ, ಚಿಕನ್ನೇ ಸಪ್ರೇಟ್ ಆಗಿ ರೈಸ್ನೇ ಸಪ್ರೇಟ್ ಆಗಿ, ಎರಡೂ ಬ್ಯಾಂಬೂಲೇ ಬೇಯಿಸಿದ್ರು ಸಪ್ರೇಟ್. ಚಿಕನ್ ಬೇಗ ಟೈಮ್ ಇರುತ್ತೆ. ಬ್ಯಾಂಬೂ ಫ್ಲೇವರ್ ಗೊತ್ತಾಗಬೇಕು. ಮೊಸರು ಬಜ್ಜಿ ಹಾಕೊಂಡ್ರೆ ಗೊತ್ತಾಗಲ್ಲ. ಚಿಕನ್ ಯಾವ ತರ ಬ್ಯಾಂಬೂ ಫ್ಲೇವರ್ನ ಎಳ್ಕೊಂಡಿದ್ಯೋ ಅದೇ ತರ ರೈಸುವೆ ಬ್ಯಾಂಬೂ ಫ್ಲೇವರು ಜೊತೆಗೆ ಇವರ ಒಂದು ಸ್ವಲ್ಪ ಲಿಟಲ್ ಸ್ಪೈಸಿ ಬಟ್ ಚೆನ್ನಾಗಿದೆ. ಅಂದ್ರೆ ಇದೊಂಥರ ಡಿಫ್ರೆಂಟ್ ಬಿರಿಯಾನಿ ಟೇಸ್ಟ್. ಇದು ರೆಗ್ಯುಲರ್ ಆಗಿ ಎಲ್ಲೂ ಸಿಗಲ್ಲ. ವರ್ಷಕ್ಕೆ ಒಂದ್ಸರಿ ಆಹಾರ ಮೇಳದಲ್ಲಿ ಒಂದು 12 ದಿನ ಇವ್ರು ಹಾಕ್ತಾರೆ ಅಷ್ಟೇ, ಬೇರೆ ಕಡೆ ಸಿಗೋದೇ ಇಲ್ಲ. ಈ 12 ದಿನ ಮಾತ್ರ ಇರುತ್ತೆ. ಈಗ 12ನೇ ತಾರೀಕುವರೆಗೂ ಇವ್ರದ್ದು ಸ್ಟಾಲ್ ಇರ್ತದೆ. ಬನ್ನಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ನಾನು ಯಾಕೆ ಕ್ವಾಂಟಿಟಿ ಎಲ್ಲ ಕಡೆ ಕಮ್ಮಿ ಇಸ್ಕೊತಿದ್ದೀನಿ ಅಂದರೆ, ಎಲ್ಲ ಕಡೆನೂ ತಿನ್ನೋಕ್ಕಾಗಲ್ಲ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ಗೂ ತಿನ್ಸಿ ಅವ್ರು ಓಡಾಡೋಕ್ಕೆ ಆಗ್ತಾ ಇಲ್ಲ. ಈಗ ಆ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಸ್ಟಾಲ್ಗಳಿದೆ, ಕವರ್ ಮಾಡಿ. ಮೇನ್ ಆಗಿರೋ ಮಾತ್ರ ವರ್ಷ ಪೂರ್ತಿ ಸಿಗೋ ಹೋಟ್ಲುಗಳನ್ನ ನಾನು ಮಾಡ್ತಿಲ್ಲ. ಬರೀ ಇದು ಅಪರೂಪಕ್ಕೆ ಈ ಥರ ಇವ್ರು ಬರೀ ವರ್ಷದಲ್ಲಿ 12 ದಿನ ಮಾತ್ರ ಸಿಗೋದು. ಇಂಥವ್ರದ್ದು ಮಾತ್ರ ಯಾವಾಗ ಅಂದರೆ ತುಂಬ ದೂರದಿಂದ, ಈಗ ನಾರ್ತ್ ಕರ್ನಾಟಕದಿಂದ ಬಂದಿರೋ ಹೋಟ್ಲುಗಳು ಇಂಥವು ಮಾತ್ರ ಸ್ಪೆಸಿಫಿಕ್ ಆಗಿ ಅಂಥದ್ದನ್ನು ಹುಡುಕಿ ಮಾಡ್ತಿದ್ದೀನಿ. ಕ್ವಾಂಟಿಟಿ ಬಗ್ಗೆ ನಾನೇ ಹೇಳಿದ್ದೀನಿ. ಅಂದರೆ ನನ್ನ ಕೈಲಿ ಫುಲ್ ತಿನ್ನಕ್ಕೆ ಆಗದೆ ಇರೋದ್ರಿಂದ ನನ್ನ ಜೊತೆಲಿರೋ ಫ್ರೆಂಡ್ಸ್ಗೆ ಖಾಲಿ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಟೇಸ್ಟಿಂಗು ಇದ್ರ ಬಗ್ಗೆ ಎಲ್ಲ ಹೇಳಿ ಅವ್ರ ಕೈಲಿ ಸರೆಂಡರ್ ಮಾಡ್ತಾ ಇದ್ದೀನಿ ಫುಡ್ನ. ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ. ದಿನಬಳಕೆ ನೀವು ಯೂಸ್ ಮಾಡೋ ಹಾಲು ನಂದಿನಿ, ಹಾಗೂ ಇವತ್ತು ಈ ತರ ಪ್ರಾಡಕ್ಟ್ಸ್ಗಳು, ಲಸ್ಸಿ, ಐಸ್ ಕ್ರೀಮು, ಈ ಥರದ್ದೆಲ್ಲ ಹೊಸ ಪ್ರಾಡಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಆದಷ್ಟು ನಂದಿನಿನೇ ಯೂಸ್ ಮಾಡಿ. ಕನ್ನಡಿಗರ ಹೆಮ್ಮೆ ಇದು ನಂದಿನಿ. ಆದಷ್ಟು ನೀವು ಯೂಸ್ ಮಾಡಿ. ಇವಾಗ ಒಂದು ಎನರ್ಜಿ ಸ್ಟಾಪ್ಗೆ ಅಂತ ಒಂದು ಲಸ್ಸಿ ತಗೊಂಡೆ, ಕುಡಿದು ಮುಂದೆ ಹೋಗೋಣ ಅಂತ. ಹಂಗೆ ನಮ್ಮ ನಂದಿನಿ ಬಗ್ಗೆ ನಾವೇ ಹೇಳಿಲ್ಲ ಅಂದರೆ ಬೇರೆಯವ್ರು ಯಾರು ಮಾತಾಡಬೇಕು? ನಮ್ಮ ನಂದಿನಿ ಬಗ್ಗೆ ನಾವೇ ಮಾತಾಡೋಣ ಅಂದ್ಬಿಟ್ಟು ನಾನು ಮಾತಾಡ್ತಿದ್ದೀನಿ. ಟೇಸ್ಟು ಇವ್ರದ್ದೆಲ್ಲ ಪ್ರಾಡಕ್ಟು ಸೂಪರೇ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಏನೂ ಇಲ್ಲ, ಯಾಕಂದ್ರೆ ಎಲ್ಲ ಪ್ರಾಡಕ್ಟು ಸೂಪರ್. ಯಾಕಂದ್ರೆ ದಿನ ನೀವೇ ಹಾಲು, ಮೊಸರು, ಬೆಣ್ಣೆ
ತುಪ್ಪ ಎಲ್ಲ ಯೂಸ್ ಮಾಡ್ತೀರಾ, ಎಲ್ಲ ನಿಮಗೆ ಗೊತ್ತು. ಅದ್ರ ಜೊತೆಗೆ ಸ್ವೀಟ್ಸು, ಮಿಕ್ಸ್ಚರ್ಸು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಡಕ್ಟ್ ಅಲ್ಲ, ಇದು ಕನ್ನಡಿಗರ ಹೆಮ್ಮೆ. ಆದಷ್ಟು ನಂದಿನಿ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡಿ. ಥ್ಯಾಂಕ್ ಯು. ಪಾರಂಪರೆ ಮೇಲ್ಕೋಟೆ ಪುಳಿಯೋಗರೆ, ಇವರು ಫುಲ್ಲೇ ಕೊಡೋದು ಆಫ್ ಕೊಡಲ್ಲ ಅಂದ್ರು. ಹಂಗೂ ಅವ್ರ ಹತ್ರ ಅಷ್ಟೊತ್ತು ಫೈಟ್ ಮಾಡಿ, ಇಲ್ಲ ನನಗೆ ಫುಲ್ ದುಡ್ಡು ಕೊಟ್ಟು ಅರ್ಧ ಹಾಕಿ ಅಂದ್ಬಿಟ್ಟು ಹಾಕಿಸ್ಕೊ ಬಂದೆ. ನಾನು ಟೇಸ್ಟ್ ಮಾಡಲೇಬೇಕು ಅಂತ ಇದನ್ನು ಡಿಸೈಡ್ ಮಾಡೇ ಬಂದಿದ್ದೆ, ಅದಕ್ಕೆ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಅವರು ಪ್ರತಿ ವರ್ಷ ಸ್ಟಾಲ್ ಹಾಕ್ತಾರೆ, ಚೆನ್ನಾಗಿದೆ. ಪ್ರತಿ ವರ್ಷನೂ ಇವ್ರ ಹತ್ರ ಬಂದು ನಾನು ಹಿಂಗೆ ಬೇರೆ ಎಲ್ಲ ತಿನ್ಕೊಂಡ್ ಬಂದ್ಬಿಟ್ಟಿರ್ತೀನಿ, ಆಗಲ್ಲ. ಈಗ ಇದನ್ನೇ ಇನ್ನೊಬ್ಬರಿಗೆ ರೆಡಿಯಾಗಿ ಅಷ್ಟೊತ್ತಿಂದ ಏನೋ ಕೊಡಿಸ್ತೇ ಕರ್ಕೊಂಡು ಬಂದಿದ್ದೀನಿ. ಈಗ ಇದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಟೇಸ್ಟ್ ಮಾತ್ರ ಮೇಲ್ಕೋಟೆ ಪುಳಿಯೋಗರೆ ಹೇಳಂಗೆ ಇಲ್ಲ. ಯಾಕೆ ಕರ್ನಾಟಕದಲ್ಲೇ ನಂಬರ್ 1 ಮೇಲ್ಕೋಟೆ ಪುಳಿಯೋಗರೆ. ಸಖತ್ ಟೇಸ್ಟು. ಅವ್ರನ್ನ ಕಾಂಬೋ ಬೇರೆ ಕೊಡ್ತಾ ಇದ್ರು ಅಲ್ಲಿ. ಭಾಗ್ಯಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಸ್ಟೋರು. ಇವರು ಬೆಂಗಳೂರಲ್ಲಿ ಮಲ್ಲೇಶ್ವರಂಬಲ್ಲಿ ಸಿಗುತ್ತೆ ಇದು. ಇಲ್ಲಿ ಆಹಾರ ಮೇಳದಲ್ಲೂ ಸಿಕ್ತು. ಹೆಂಗಿದೆ ಟೇಸ್ಟ್ ಅಂತ ನೋಡೋಣ. ಇವ್ರನ್ನ ನಾನು ಕೇಳಿದೆ ಗುಲ್ಕನ್ ಜೊತೆ ಏನೇನು ಕೊಡ್ತೀರಾ ಅಂತ. ಅದ್ರ ಜೊತೆ ಬನಾನಾ ಬರುತ್ತೆ, ಜೊತೆಗೆ ಬಟರ್ ಹಾಕಿ ಅದ್ರ ಮೇಲೆ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ದಾರೆ. ಹೆಂಗಿದೆ ಟೇಸ್ಟ್ ನೋಡೋಣ. 3 ಬಂದ್ಬಿಡ್ತು ಒಟ್ಟಿಗೆ. ಗುಲ್ಕನ್ ಅಂತೂ ಸಖತ್ತಾಗಿದೆ. ಬಟರು ಬರೀ ಗುಲ್ಕನು ಬಾಳೆಹಣ್ಣು ತಿನ್ನೋಣ ಹೆಂಗಿದೆ. ಸಖತ್ ಟೇಸ್ಟ್. ಇವರು ಆಲ್ರೆಡಿ ಫುಲ್ ಫೇಮಸ್, ಬೆಂಗಳೂರಲ್ಲಿ ಫೇಮಸ್ ಇವರು ಗುಲ್ಕನ್ಗೆ. ನೀವು ಬನ್ನಿ, ಆಹಾರ ಮೇಳದಲ್ಲಿ ತಿನ್ನಿ, ಟೇಸ್ಟ್ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸುಮಾರು ಡಿಶ್ಗಳನ್ನ ತಿಂದೆ. ಫಸ್ಟು ಮಚ್ಚ ಮೀನು, ಆಮೇಲೆ ಬ್ಯಾಂಬು ಬಿರಿಯಾನಿ, ಪುಳಿಯೋಗರೆ, ನಮ್ಮ ನಂದಿನಿ ಮಿಲ್ಕ್ ಶೇಕು, ಕಡಕ್ ಜೋಳದ ರೊಟ್ಟಿ ಉತ್ತರ ಕರ್ನಾಟಕದ್ದು. ಇವಾಗ ಭಾಗ್ಯಲಕ್ಷ್ಮಿ ಗುಲ್ಕನ್ನು ವಿತ್ ಐಸ್ ಕ್ರೀಮು ಜೊತೆ ಬಾಳೆಹಣ್ಣು ಜೊತೆ. ನೀವು ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ, ಹೆಂಗಿದೆ ಏನು ತಿಳಿಸ್ಕೊಡಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಮರಿದೆ ನಮ್ಮ ಫುಡ್ ಅಡ್ಡಾ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.